ಹಾಯ್ ಫ್ರೆಂಡ್ಸ್, ಇಂದು ನಾವು ಅಗ್ನಿವೀರ್ ಆರ್ಮಿ ಜೆ ಡಿ ಕುಸಿಮಪುರಂ ಚರ್ಚೆ ಮಾಡೋಣ. ಮುಂಬರುವ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಒಂದನೆಯ ಪ್ರಶ್ನೆ ನೋಡೋಣ ಬನ್ನಿ. ಒಂದನೆಯ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಒಂದನೇ ಆಪ್ಷನ್ ಸರ್ದಾರ್ ಪಟೇಲ್, ಎರಡನೇ ಆಪ್ಷನ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಮೂರನೇ ಆಪ್ಷನ್ ಮಹಾತ್ಮ ಗಾಂಧಿ, ನಾಲ್ಕನೇ ಆಪ್ಷನ್ BR ಅಂಬೇಡ್ಕರ್. ಇದಕ್ಕೆ ಸರಿಯಾದ ಉತ್ತರ 2, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಮುಂದಿನ ಪ್ರಶ್ನೆ, ಕೆಂಪು ಕೋಟೆಯನ್ನು ನಿರ್ಮಿಸಿದ ಮೊಘಲ್ ಚಕ್ರವರ್ತಿ ಯಾರು? ಒಂದನೇ ಆಪ್ಷನ್ ಬಾಬರ್, ಎರಡನೇ ಆಪ್ಷನ್ ಅಕ್ಬರ್, ಮೂರನೇ ಆಪ್ಷನ್ ಶಹಜಾನ್, ನಾಲ್ಕನೇ ಆಪ್ಷನ್ ಔರಂಗಜೇಬ್. ಇದಕ್ಕೆ ಸರಿಯಾದ ಉತ್ತರ 3, ಶಹಜಾನ್. ಮುಂದಿನ ಪ್ರಶ್ನೆ, ಸೆಲ್ಸಿಯಸ್ ಮಾಪಕದಲ್ಲಿ ನೀರು ಯಾವ ತಾಪಮಾನದಲ್ಲಿ ಕುದಿಯುತ್ತದೆ? ಒಂದನೇ ಆಪ್ಷನ್ 90 ಡಿಗ್ರಿ ಸೆಲ್ಸಿಯಸ್, ಎರಡನೇ ಆಪ್ಷನ್ 100 ಡಿಗ್ರಿ ಸೆಲ್ಸಿಯಸ್, ಮೂರನೇ ಆಪ್ಷನ್ 110 ಡಿಗ್ರಿ ಸೆಲ್ಸಿಯಸ್, ನಾಲ್ಕನೇ ಆಪ್ಷನ್ 120 ಡಿಗ್ರಿ ಸೆಲ್ಸಿಯಸ್. ಇದಕ್ಕೆ ಸರಿಯಾದ ಉತ್ತರ 2, 100 ಡಿಗ್ರಿ ಸೆಲ್ಸಿಯಸ್. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಒಂದನೇ ಆಪ್ಷನ್ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ, ಎರಡನೇ ಆಪ್ಷನ್ ಸರೋಜಿನಿ ನಾಯ್ಡು, ಮೂರನೇ ಆಪ್ಷನ್ ಸುಭಾಷ್ ಚಂದ್ರ ಬೋಸ್, ನಾಲ್ಕನೇ ಆಪ್ಷನ್ ರವೀಂದ್ರನಾಥ್ ಟ್ಯಾಗೋರ್. ಇದಕ್ಕೆ ಸರಿಯಾದ ಉತ್ತರ 4, ರವೀಂದ್ರನಾಥ್ ಟ್ಯಾಗೋರ್. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಒಂದನೇ ಆಪ್ಷನ್ ಮಹಾರಾಷ್ಟ್ರ, ಎರಡನೇ ಆಪ್ಷನ್ ಬಿಹಾರ್, ಮೂರನೇ ಆಪ್ಷನ್ ಉತ್ತರ ಪ್ರದೇಶ್, ನಾಲ್ಕನೇ ಆಪ್ಷನ್ ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ 3, ಉತ್ತರ ಪ್ರದೇಶ್. ಮುಂದಿನ ಪ್ರಶ್ನೆ, ಅಗ್ನಿಶಾಮಕದಲ್ಲಿ ಯಾವ ಅನಿಲವನ್ನು ಬಳಸಲಾಗುತ್ತದೆ? ಒಂದನೇ ಆಪ್ಷನ್ ಆಮ್ಲಜನಕ, ಎರಡನೇ ಆಪ್ಷನ್ ಹೈಡ್ರೋಜನ್, ಮೂರನೇ ಆಪ್ಷನ್ ಕಾರ್ಬನ್ ಡೈಆಕ್ಸೈಡ್, ನಾಲ್ಕನೇ ಆಪ್ಷನ್ ಸಾರಜನಕ. ಇದಕ್ಕೆ ಸರಿಯಾದ ಉತ್ತರ 3, ಕಾರ್ಬನ್ ಡೈಆಕ್ಸೈಡ್. ಮುಂದಿನ ಪ್ರಶ್ನೆ, ಭಾರತದ ಕ್ಷಿಪಣಿ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಒಂದನೇ ಆಪ್ಷನ್ ಅಬ್ದುಲ್ ಕಲಾಂ, ಎರಡನೇ ಆಪ್ಷನ್ ವಿಕ್ರಮ್ ಸಾರಾಭಾಯ್, ಮೂರನೇ ಆಪ್ಷನ್ ಸತೀಶ್ ಧವನ್, ನಾಲ್ಕನೇ ಆಪ್ಷನ್ ಹೋಮಿ ಬಾಬಾ. ಇದಕ್ಕೆ ಸರಿಯಾದ ಉತ್ತರ 1, ಅಬ್ದುಲ್ ಕಲಾಂ. ಮುಂದಿನ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನ ಗಡಿಯ ಉದ್ದ ಎಷ್ಟು? ಒಂದನೇ ಆಪ್ಷನ್ 2500 ಕಿಲೋಮೀಟರ್, ಎರಡನೇ ಆಪ್ಷನ್ 3323 ಕಿಲೋಮೀಟರ್, ಮೂರನೇ ಆಪ್ಷನ್ 1200 ಕಿಲೋಮೀಟರ್, ನಾಲ್ಕನೇ ಆಪ್ಷನ್ 4100 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ 2, 3323 ಕಿಲೋಮೀಟರ್. ಮುಂದಿನ ಪ್ರಶ್ನೆ, ಭಾರತದ ಅತಿ ಉದ್ದವಾದ ನದಿ ಯಾವುದು? ಒಂದನೇ ಆಪ್ಷನ್ ಯಮುನಾ, ಎರಡನೇ ಆಪ್ಷನ್ ನರ್ಮದಾ, ಮೂರನೇ ಆಪ್ಷನ್ ಗಂಗಾ, ನಾಲ್ಕನೇ ಆಪ್ಷನ್ ಗೋದಾವರಿ. ಇದಕ್ಕೆ ಸರಿಯಾದ ಉತ್ತರ 3, ಗಂಗಾ ನದಿ. ಮುಂದಿನ ಪ್ರಶ್ನೆ, ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ನೀಡಿದವರು ಯಾರು? ಒಂದನೇ ಆಪ್ಷನ್ ನೆಹರು, ಎರಡನೇ ಆಪ್ಷನ್ ಇಂದಿರಾ ಗಾಂಧಿ, ಮೂರನೇ ಆಪ್ಷನ್ ರಾಜೀವ್ ಗಾಂಧಿ, ನಾಲ್ಕನೇ ಆಪ್ಷನ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದಕ್ಕೆ ಸರಿಯಾದ ಉತ್ತರ 4, ಲಾಲ್ ಬಹದ್ದೂರ್ ಶಾಸ್ತ್ರಿ. ಮುಂದಿನ ಪ್ರಶ್ನೆ, ಮಾನವ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು? ಒಂದನೇ ಆಪ್ಷನ್ ಹೃದಯ, ಎರಡನೇ ಆಪ್ಷನ್ ಮೂತ್ರಪಿಂಡ, ಮೂರನೇ ಆಪ್ಷನ್ ಯಕೃತ್, ನಾಲ್ಕನೇ ಆಪ್ಷನ್ ಶ್ವಾಸಕೋಶಗಳು. ಇದಕ್ಕೆ ಸರಿಯಾದ ಉತ್ತರ 2, ಮೂತ್ರಪಿಂಡ, ಕಿಡ್ನಿ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕನ್ನು ಉಲ್ಲೇಖಿಸಲಾಗಿದೆ? ಒಂದನೇ ಆಪ್ಷನ್ ಭಾಗ 3, ಎರಡನೇ ಆಪ್ಷನ್ ಭಾಗ 4, ಮೂರನೇ ಆಪ್ಷನ್ ಭಾಗ 2, ನಾಲ್ಕನೇ ಆಪ್ಷನ್ ಭಾಗ 1. ಇದಕ್ಕೆ ಸರಿಯಾದ ಉತ್ತರ 1, ಭಾಗ 3. ಮುಂದಿನ ಪ್ರಶ್ನೆ, ಚೀನಾದ ಮಹಾಗೋಡೆಯನ್ನು ಇದಕ್ಕಾಗಿ ನಿರ್ಮಿಸಲಾಗಿದೆ? ಒಂದನೇ ಆಪ್ಷನ್ ಪ್ರವಾಹವನ್ನು ನಿಲ್ಲಿಸಲು, ಎರಡನೇ ಆಪ್ಷನ್ ವ್ಯಾಪಾರವನ್ನು ಸುಧಾರಿಸಲು, ಮೂರನೇ ಆಪ್ಷನ್ ಪ್ರದೇಶವನ್ನು ಗುರುತಿಸಲು, ನಾಲ್ಕನೇ ಆಪ್ಷನ್ ಆಕ್ರಮಣಕಾರರಿಂದ ರಕ್ಷಿಸಲು. ಇದಕ್ಕೆ ಸರಿಯಾದ ಉತ್ತರ 4, ಆಕ್ರಮಣಕಾರರಿಂದ ರಕ್ಷಿಸಲು.
ಮುಂದಿನ ಪ್ರಶ್ನೆ, ಭಾರತೀಯ ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಯಾರು? 1ನೇ ಆಪ್ಷನ್ ಪ್ರಧಾನಮಂತ್ರಿ, 2ನೇ ಆಪ್ಷನ್ ಸೇನಾ ಮುಖ್ಯಸ್ಥ, 3ನೇ ಆಪ್ಷನ್ ಭಾರತದ ರಾಷ್ಟ್ರಪತಿ, 4ನೇ ಆಪ್ಷನ್ ರಕ್ಷಣಾ ಮಂತ್ರಿ. ಇದಕ್ಕೆ ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿ. ಮುಂದಿನ ಪ್ರಶ್ನೆ, ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ? 1ನೇ ಆಪ್ಷನ್ ಭೂಮಿ, 2ನೇ ಆಪ್ಷನ್ ಮಂಗಳ, 3ನೇ ಆಪ್ಷನ್ ಶುಕ್ರ, 4ನೇ ಆಪ್ಷನ್ ಗುರು. ಇದಕ್ಕೆ ಸರಿಯಾದ ಉತ್ತರ ಮಂಗಳ. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.